ಹೇ ಡಿವೈನ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಫುಲ್ ಯೂನಿವರ್ಸ್. ನಾನು ನಿಮ್ಮ ಲಂಕೇಶ್. ಸೊ ಇದು ನನ್ನ ಯೂಟ್ಯೂಬ್ ಚಾನಲ್ಲಿ ಸೆಕೆಂಡ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಮೊದಲನೇ ವಿಡಿಯೋಗೆ ತುಂಬ ವ್ಯೂಸ್ ಹೋಗಿದೆ, ಕಮೆಂಟ್ ಕೂಡ ಮಾಡಿದ್ದೀರಾ. ಸೊ ತುಂಬ ಖುಷಿ ಆಯಿತು. ಸೊ ನಿಮ್ಮ ಸಪೋರ್ಟ್ ಹೀಗೇ ಇರಲಿ. ಸೊ ತುಂಬ ವ್ಯೂಸ್ ಹೋದರೆ, ಲೈಕ್ಸ್ ಬಂದರೆ ನನಗೂ ಇನ್ಸ್ಪಿರೇಷನ್ ಆಗುತ್ತೆ ಇನ್ನೂ ಹೆಚ್ಚು ವಿಡಿಯೋ ಮಾಡಬೇಕು ಅಂತ. ಸೊ ಐ ಥಿಂಕ್ ನನ್ನ ವಿಡಿಯೋ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ಟಾಪಿಕ್ ಬಂದು ನೀವು ಆಲ್ರೆಡಿ ಟೈಟಲ್ ನೋಡಿದ್ದೀರಾ. ಸೊ ಇದು ಟೈಮ್ಲೆಸ್ ಟ್ಯಾರೋ ರೀಡಿಂಗ್. ಸೊ ನೀವು ಯಾವಾಗ ಈ ವಿಡಿಯೋ ನೋಡ್ತೀರಾ ಅದಾಗಿ 1 ಮಂತ್ ಆದಮೇಲೆ ನೀವು ಈ ವಿಡಿಯೋನ ಯಾವುದೇ ವರ್ಷದಲ್ಲಿ ನೋಡಿ. ಸೊ ಯಾವಾಗ ನಿಮ್ಮದು ಯೂಟ್ಯೂಬ್ ಚಾನಲ್ ಪಾಪಪ್ ಆಗುತ್ತೆ ಅದಾಗಿ 1 ತಿಂಗಳಾದಮೇಲೆ ನಿಮ್ಮ ಹಣಕಾಸಿನ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಿದೆ, ಓನ್ಲಿ ಇನ್ ದ ಮ್ಯಾಟ್ರ್ ಆಫ್ ಮನಿ. ಸೊ ನೋಡೋಣ. ಸೊ ವಿಡಿಯೋನ ಸ್ವಲ್ಪ ತಾಳ್ಮೆಯಿಂದ ನೋಡಿ, ಯಾಕೆ ಅಂತಂದರೆ ಕಾರ್ಡ್ ಶಫಲ್ ಮಾಡಬೇಕಾದ್ರೆ ಏನು ನೀವು ಸ್ಕಿಪ್ ಮಾಡಬೇಡಿ ಅಥವಾ 10 ಸೆಕೆಂಡ್ ಓಡಿಸೋದು. ಯಾಕೆಂದರೆ ನಾನು ನಿಮ್ಮದು ಎನರ್ಜಿಗೆ ಕನೆಕ್ಟ್ ಆಗಬೇಕಲ್ವಾ ಕಾರ್ಡ್ ಶಫಲ್ ಮಾಡಬೇಕಾದ್ರೆ. ಸೊ ವಿಡಿಯೋನ ತಾಳ್ಮೆಯಿಂದ ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡು ನೋಡಿ. ಆ್ಯಂಡ್ ಸೊ ನಾನೊಂದು ಆಕಾಶಿಕ್ ರೀಡರ್, ಟ್ಯಾರೋ ರೀಡರ್ ಮತ್ತು ಹೋಲಿಸ್ಟಿಕ್ ಹೀಲರ್ ಅಂತಂದರೆ ತುಂಬ ಮೊಡಾಲಿಟೀಸ್, ರೇಖಿ, ಏಂಜಲ್ ಹೀಲಿಂಗ್, ಕಾರ್ಡ್ ಕಟ್ಟಿಂಗ್ ಆ್ಯಂಡ್ ಕಲರ್ ಥೆರಪಿ ಎಲ್ಲ ಯೂಸ್ ಮಾಡಿ ನಾನು ಹೀಲ್ ಕೂಡ ಮಾಡ್ತೀನಿ. ನಿಮಗೆ ಪರ್ಸನಲ್ ರೀಡಿಂಗ್ ಮತ್ತು ಹೀಲಿಂಗ್ ಬೇಕು ಅಂತಂದರೆ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ಸ್ ಮತ್ತು ಕೆಲವೊಂದು ಇನ್ನೂ ಹೆಚ್ಚು ನನ್ನ ಸರ್ವೀಸಸ್, ಲವ್ ಸ್ಪೆಲ್, ಕ್ಯಾಂಡಲ್ ಮ್ಯಾಜಿಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ನಂದು ಏನೇನು ಸರ್ವೀಸಸ್ ಇದೆ ಅಂತ. ನನ್ನದೊಂದು ಇಂಗ್ಲೀಷ್ ಚಾನಲ್ ಕೂಡ ಇದೆ. ಸೊ ನಿಮ್ಗೆ ಏನಾದರೂ ಇಂಗ್ಲೀಷ್ ಲ್ಯಾಂಗ್ವೇಜ್ ಬರುತ್ತೆ ಅಂದರೆ ಅಲ್ಲೂ ನೀವು ನೋಡ್ಬೋದು. ಯಾಕೆಂದರೆ ಬೇರೆ ಬೇರೆ ಡಿಫ್ರೆಂಟ್ ಟಾಪಿಕ್ ಹಾಕ್ತಾ ಇರ್ತೀನಿ ನಾನು, ಒಂದೇ ರೀತಿ ಹಾಕಲ್ಲ. ಸೊ ಲೆಟ್ಸ್ ಸಿ ವಾಟ್ ಈಸ್ ದ ಬ್ಲೆಸ್ಸಿಂಗ್ಸ್ ಕಮ್ಮಿಂಗ್ ಟುವರ್ಡ್ಸ್ ಯು ವಿತಿನ್ 30 ಡೇಸ್. ಸೊ ವಿಡಿಯೋ ಹೋಗೋದಕ್ಕಿಂತ ಮುಂಚೆ ನನಗೆ ಯೂನಿವರ್ಸ್ ಕಡೆಯಿಂದ ಅಥವಾ ನಿಮ್ಮ ದೇವ್ರ ಕಡೆಯಿಂದ ಒಂದು ಬರ್ತಾ ಇದೆ. ಸೊ ಫಸ್ಟ್ ನಾನು ನಿಮ್ಮ ಎನರ್ಜಿ ಹೇಳ್ಬಿಡ್ತೀನಿ. ಐ ಥಿಂಕ್ ಮೇ ಬಿ ನೀವು ತುಂಬ ಅಕಾಡೆಮಿಕಲ್ ವರ್ಕ್ ಮಾಡ್ತಾ ಇರ್ಬೋದು, ಒಬ್ಬ ಟೀಚರ್ ಆಗಿ, ಲೆಕ್ಚರ್ ಆಗಿ, ಆರ್ ಈವನ್ ನೀವು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ರು. ಸೊ ನಿಮ್ಮದು ಸ್ಯಾಲ್ರಿ ಯಾವ ರೀತಿ ಇದೆ ಅಂತಂದರೆ, ಏನಕ್ಕೆ ನಾನು ಅಕಾಡೆಮಿಕ್ ಟೀಚಿಂಗ್ ಅಂತ ಹೇಳಿದ್ರೆ, ಯಾಕೆ ನಾನು ಒಬ್ಬ ಸ್ಕೂಲಲ್ಲಿ ಶಿಕ್ಷಕನಾಗಿ ವರ್ಕ್ ಮಾಡಿದ್ದೆ ಒಂದು ಸರ್ಟೆನ್ 6 ಇಯರ್ ಬಿಫೋರ್. ನೆಕ್ಸ್ಟ್ ನಾನು ಇಂಡಸ್ಟ್ರಿ ಕಡೆ ಜಂಪ್ ಆದೆ. ಸೊ ಯಾಕೋ ಅದು ನಂಗೆ ವರ್ಕೌಟ್ ಆಗ್ತಿಲ್ಲ ಅಂತ. ಮೇ ಬಿ ನೀವು ಮೇಜರಾಗಿ ನೋಡ್ತಾ ಇರೋರು ಯಾರ್ದನ್ನು ತುಂಬ ಮೇಜರ್ ಸ್ಯಾಲ್ರಿ ಇಲ್ಲ. ಈದರ್ ಹಂಗಿದ್ರೆ ನೀವು ಟೀಚಿಂಗ್ ಫೀಲ್ಡಲ್ಲೇ ಇರ್ತೀರಾ, ಅಥವಾ ಈವನ್ ನೀವು ಇಂಡಸ್ಟ್ರೀಲಿ ಇದ್ರೂ ಸದ್ಯಕ್ಕೆ ನಿಮ್ಮದು ಅಮೌಂಟು ಐ ಥಿಂಕ್ ನಾಟ್ ಅಬೌವ್ 30 ಇಲ್ಲ ನಿಮ್ಮದು. ಸೊ ಬಿಲೋ ನೀವು ಅದರಲ್ಲೇ ಸ್ವಲ್ಪ ಕಡಿಮೆ ಸ್ಯಾಲ್ರಿಲೇ ಇದೆ. ಈವನ್ ಅಬೌವ್ 30 ಇದ್ರೂ ನನಗೇನು ಸೆನ್ಸ್ ಆಗ್ತಿದೆ, ನೀವು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾಯಿದ್ರು ಬರೋ ಅಮೌಂಟು ನಿಮಗೆ ಅಲ್ಲಿದಲ್ಲೇ ಹೋಗ್ತಾ ಇದೆ, ಏನು ಉಳ್ಸೋಕ್ಕಾಗ್ತಿಲ್ಲ. ನೀವು ತುಂಬ ಸ್ಟ್ರಗಲ್ ಪಡ್ತಿದ್ದೀರ. ಆ್ಯಂಡ್ ಒಂದು ಓವರ್ ಇಂಟೆಲಿಜೆನ್ಸ್. ನಿಮಗೆ ಇಂಟೆಲಿಜೆನ್ಸ್ ಅಂತಂದರೆ ಒಂದು ಐಷಾರಾಮಿ ಜೀವನ. ಈಗ ನಾವು ಬರೋ ಸಂಬಳದಲ್ಲಿ ನಾವು ಎಂಜಾಯ್ ಮಾಡೋದು, ಬಟ್ಟೆ ತಗೊಳ್ಳೋದು, ಸೆಲ್ಫ್ ಲವ್, ಇಟ್ಸ್ ಓಕೆ. ಬಟ್ ನಿಮ್ಗೆ ಹೆಂಗಾಗುತ್ತೆ ಅಂತಂದರೆ, ಹೇಗಿದ್ದೀರ ನೀವನ್ನು ನಾನು ಹೇಳ್ತಾ ಇದ್ದೀನಿ ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ. ಇಲ್ಲ ಒಂದು ಸ್ವಲ್ಪ ದಿನ ಕಂಪ್ಲೀಟ್ ಸೆಲ್ಫ್ ಲವ್ ಮಾಡ್ತೀರಾ, ಓವರಾಗಿ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ತೀರಾ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟೇ ಬಿಡ್ತೀರಾ. ಸೊ ಇದನ್ನು ಇಂಬ್ಯಾಲೆನ್ಸ್ ಅಂತ ಕರೀತಾರೆ. 1 ಮಂತೆಲ್ಲ ಓವರ್ ಇಂಟೆಲಿಜೆನ್ಸ್, ತುಂಬ ಐಷಾರಾಮಿಯಾಗಿರ್ತೀರ. ಒಂದು ನೆಕ್ಸ್ಟು ಮಂತೆಲ್ಲ ಬಿಕಾರಿಗಳ ಥರ ಇರ್ತೀರ. ಬಟ್ ಯೂನಿವರ್ಸ್ ನಿಮಗೆ ಫಸ್ಟ್ ಹೇಳ್ತಾ ಇರೋದೇ ಆಡಿಟ್ ಮಾಡಿ ನಿಮ್ಮ ಲೈಫ್ನ. ಆಡಿಟ್ ಅಂದರೆ ಏನು, ಇವಾಗ ಕಂಪ್ನಿಗಳೆಲ್ಲ ಚಾರ್ಟೆಡ್ ಅಕೌಂಟೆಂಟ್ ಇರ್ತಾರಲ್ಲ, ಏನಕ್ಕೆ ಅವ್ರು ಬೇಕು ಅಂತಂದರೆ, ಈಗ ಎಷ್ಟೊಂದು ಅಕೌಂಟೆಂಟ್ ಆಗಿರ್ಬೋದು, ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ಬೋದು, ಆ್ಯಂಡ್ ಈವನ್ ಜನರಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಇನ್ಸ್ಪೆಕ್ಟರ್ ಇರ್ತಾರೆ ಕೆಲವೊಂದು ಕಂಪ್ನಿಲಿ ಕ್ವಾಲಿಟಿ ಚೆಕ್ ಮಾಡೋದಕ್ಕೆ. ಏನಕ್ಕೆ ಆಡಿಟಿಂಗ್ ಬೇಕು ಅಂತಂದರೆ, ಕಂಪ್ನಿ ಅಥವಾ ಒಂದು ಹಣಕಾಸಿನ ವ್ಯವಹಾರ ಎಲ್ಲಿ ಪೋಲ್ ಆಗ್ತಿದೆ, ಎಲ್ಲಿ ಲೋಪದೋಷಗಳಿದೆ ಅಂತ ಕಂಡುಹಿಡಿಯೋಕ್ಕೆ ಆಡಿಟರ್ ಬೇಕು. ಬಟ್ ಯೂನಿವರ್ಸ್ ಹೇಳ್ತಾ ಇದೆ, ನೀವು ಆಡಿಟ್ ಮಾಡಿ ನಿಮ್ಮ ಸೆಲ್ಫ್ನ. ಗೂಗಲ್ ಪೇ ಇರುತ್ತೆ ತಾನೆ ನಿಮ್ಮದು, ಅಲ್ಲಿ ನೀವು ಹೋಗಿ ಚೆಕ್ ಮಾಡಿ ಎಲ್ಲೆಲ್ಲಿ ಅನ್ವಾಂಟೆಡಾಗಿ ನೀವು ಮನಿ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ. ಆ್ಯಂಡ್ ನೀವು ಸ್ವಲ್ಪ ಅಮೌಂಟ್ನ ತೆಗ್ದಿಟ್ಕೊಳ್ಳಿ. ನೀವು ಗೂಗಲ್ ಪೇ ಇದ್ದರೆ ಸ್ಕ್ಯಾನ್ ಆನ್ ಪೇ ಮಾಡಿ ಎಷ್ಟೊಂದು ನೀವು ಹೋಗ್ತಾ ಇದ್ದೀರ. ಒಳ್ಳೆ ಕಾರ್ಡೇ ಬಂದಿದೆ, ಮ್ಯಾನಿಫೆಸ್ಟೇಷನ್ ಕಾರ್ಡು. ಸೊ ಇದುವರೆಗೂ ನಾನು ನಿಮ್ಗೆ ಹೇಳಿದ್ದು ಏನೆಲ್ಲ ನೀವು ಹಿಂಗಿದ್ದೀರಾ ಇದುವರೆಗೂ ಅಂತ. ಬಟ್ ನೆಕ್ಸ್ಟ್ ಬ್ಲೆಸ್ಸಿಂಗ್ ಏನು ಬರ್ತಿದೆ ಅಂತ ಹೇಳ್ತಾ ಇದ್ದೀನಿ. ನೀವು ಅಮೌಂಟ್ನ ಸ್ವಲ್ಪ ತೆಗ್ದಿಟ್ಕೊಳ್ಳೋದು ಒಳ್ಳೆಯದು ತುಂಬ. ನೋಡಿ, ಅಮೌಂಟ್ ಅಂತ ಹೇಳಿದ ತಕ್ಷಣ ಏಸ್ ಆಫ್ ಪೆಂಟಗಲ್ ಕಾರ್ಡೇ ಸಡನ್ನಾಗಿ ಬೀಳ್ತು. ನೀವೇ ನೋಡಿದ್ರಿ, ನಾನೇನು ಶಫಲ್ ಮಾಡೋಕ್ಕಿಂತ ಮುಂಚೆ ಒಳ್ಳೆಯದೇ ಬರ್ತಾ ಇದೆ. ನೆಕ್ಸ್ಟ್ ನಿಮಗೆ ಒಂದು ಕರಿಯರಲ್ಲಿ ಬಿಗ್ ಚೇಂಜಸ್ ಬರ್ತಾ ಇದೆ. ನಿಮಗೆ ಎಷ್ಟೊಂದು ತುಂಬ ಸ್ಕಿಲ್ಸ್ ಇದೆ ಗಾಯ್ಸ್. ನೀವು ಜೆಂಡರ್ ಬೇಸಿಸ್ ಅಲ್ಲ,
ಸೊ ನೀವು ಮೇ ಬಿ ನಿಮ್ಮನ್ನು ನೀವು ತುಂಬ ಕುಗ್ಸ್ಕೊಂಡು ಬಿಟ್ಟಿದ್ದೀರ, ನಾನು ಹುಡುಗ ಹುಡುಗಿ ಅಥವಾ ಮದುವೆ ಆಗಿದೆ ಅಥವಾ ನಾನು ಇಲ್ಲೇ ಇರಬೇಕು, ಇದೇ ಲೊಕೇಶನಲ್ಲಿ ಇರಬೇಕು, ಇದರಿಂದ ಹೊರಗಡೆ ಬಂದರೆ ನೀವು ತುಂಬ ಚೆನ್ನಾಗಿ ಬೆಳೀತೀರ. ನೋಡಿ ಇದು ಮ್ಯಾನಿಫೆಸ್ಟೇಷನ್ ಕಾರ್ಡ್ ಬಂತು ಅಂತಂದರೆ ಇಲ್ಲಿ 4 ಇದೆ ನೋಡಿ. ಒಂದು ಪೆಂಟಕಲ್ಸ್ ಕಾರ್ಡ್ ಇದೆ, ವಾಂಡ್ಸ್ ಇದೆ, ಇಲ್ಲೊಂದು ಕತ್ತಿನ ನಾವು ಇದನ್ನು ಸೂಟ್ಸ್ ಅಂತ ಕರಿತೀವಿ, ಇದು ಕಪ್ಸ್. ಸೊ ಇದು 12 ರಾಶಿಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ವಾಂಡ್ಸ್ ಬಂದು ಏರಿಸ್, ಲಿಯೋ, ಸ್ಯಾಜಿಟೇರಿಯಸ್. ಸೊ ನಂಗೆ ಕನ್ನಡ ಅಷ್ಟು ಗೊತ್ತಿಲ್ಲ, ನೀವು ಅದನ್ನು ಕನ್ವರ್ಟ್ ಮಾಡ್ಕೊಳ್ಳಿ. ಕಪ್ಸ್ ಬಂದು ಇನ್ನು 3 ರಾಶಿಗಳನ್ನ ಇದು ಮಾಡುತ್ತೆ. ಆ್ಯಂಡ್ ಪೆಂಟಕಲ್ಸ್ ಬಂದು ಟ್ಯಾರಸ್, ವಿರ್ಗೋ, ಕ್ಯಾಪ್ರಿಕಾನ್. ಈ ಕಪ್ಸ್ ಬಂದು ಅಂತಂದರೆ ಕ್ಯಾನ್ಸರ್, ಪೈಸಿಸ್, ಸ್ಕಾರ್ಪಿಯೋ. ಆ್ಯಂಡ್ ಇದು ಒಂದು ಚಾಕು ರೀತಿ ಇದೆಯಲ್ಲ, ಅದು ಏರ್ ಸೈನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದು ಜೆಮಿನೈ, ಲಿಬ್ರಾ ಆ್ಯಂಡ್ ಅಕ್ವೇರಿಯಸ್. ಸೊ ಎಲ್ಲ ರಾಶಿದು ಇಲ್ಲಿ ಒಳಗೊಂಡಿದೆ. ಆ್ಯಂಡ್ ಇದು ನೀವು ರಾಶಿ ಬಿಟ್ಟು ನೋಡೋಕೆ ಹೋದರೆ, ನೀವು ರಾಶಿ ನಂಬಲ್ಲ ಅಂತಂದರೆ ಅರ್ತ್ ಎನರ್ಜಿ, ವಾಟರ್ ಎನರ್ಜಿ, ಏರ್ ಸೈನ್ ಮತ್ತು ಫೈರ್ ಸೈನ್ 4 ಇದೆ. ಅಂತಂದರೆ 4 ಪಂಚಭೂತಗಳನ್ನ ಒಳಗೊಂಡಿರುವಂಥ ಕಾರ್ಡು ಇದು. ಬಂದು ನೀವು ಈ ಭೂಮಿ ಮೇಲೆ ಏನು ನೀವು ಕೆಲಸ ಮಾಡ್ತಾ ಇದ್ದೀರ, ಕೆಳಗಡೆ ಕೈ ತೋರಿಸಿದಾರಲ್ಲ, ನೀವೇನೋ ಇಲ್ಲಿ ಪ್ರಾರ್ಥನೆ ಮಾಡ್ಬೋದು, ನಿಮ್ಮದು ವರ್ಕ್, ಹಾರ್ಡ್ ವರ್ಕ್ ಎಲ್ಲದು ಡೈರೆಕ್ಟಾಗಿ ಮೇಲ್ಗಡೆ ದೇವರಿಗೆ ನೋಡ್ತಾ ಇದ್ದಾನೆ ಅಂತ. ಇನ್ಫಿನಿಟಿ ಬಂದು ಅಂತಂದರೆ ಶನಿ ಕಾರ್ಡು, ಕರ್ಮ ರಿಟರ್ನ್ಸ್, ಒಳ್ಳೇದಾಗಲಿ ಕೆಟ್ಟದಾಗಿರಲಿ. 1 ಬಂದು ಮ್ಯಾನಿಫೆಸ್ಟೇಷನ್. ಇದೆಲ್ಲ ನಿಮ್ಮ ಲೈಫಲ್ಲಿ ಇದೆ, ಬಟ್ ನೀವು ದಡ್ರ ಥರ ಎಲ್ಲನೂ ಬ್ಲಾಕ್ ಮಾಡಿದ್ದೀರ. ಬಟ್ ದೇವರು ನಿಮಗೆ ಇನ್ನು 1 ತಿಂಗಳಲ್ಲಿ ಅದಕ್ಕೆ ಅವಕಾಶ ಕೊಡ್ತಾನೆ. ಅದು ನಿಮಗೆ ಸ್ಮಾಲ್ ಅಮೌಂಟಾಗಿ ಫಸ್ಟ್ ನಿಮ್ಗೆ ಕಾಣುತ್ತೆ. ನಿಮ್ಮದು ಹಣಕಾಸು ಚೇಂಜ್ ಮಾಡೋದಕ್ಕೆ ಒಳ್ಳೆಯ ಅವಕಾಶ. ಇನ್ನೊಂದು ತಿಂಗಳು ನೀವು ಹೆಂಗಿದ್ರೆ ಇವಾಗ ಐ ಥಿಂಕ್ ನೀವು ಜಾಬ್ ಚೇಂಜ್ ಮಾಡೋಕ್ಕೆ ಮಾತ್ರ ಒಳ್ಳೆ ಟೈಮು. ಸೊ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಐ ಥಿಂಕ್ ಮೇ ಮಂತಲ್ಲಿ. ಸೊ ಅಕಾಡೆಮಿಕಲ್ ಇದ್ದರೆ ನಿಮ್ಗೆ ಒಳ್ಳೇದು ನೋಡಿ. ಬೇರೆ ಸ್ಕೂಲ್ನೆಲ್ಲ ಚೇಂಜ್ ಮಾಡಿ ನೋಡಿ. ಮತ್ತೆ 8 ಆಫ್ ವಾಂಡ್ಸ್ ಬಂದಿದೆ. ವಾಂಡ್ಸ್ ಎನರ್ಜಿ ಅಂತಂದರೆ ಫಾಸ್ಟ್ ಮೂಮೆಂಟ್, ಫಾಸ್ಟ್ ಚೇಂಜ್. ಸೊ ನಿಮಗೆ ಒಂದಂತೂ ನಿಜ, ಮತ್ತೆ ವಾಂಡ್ಸ್ ಬಂದಿದೆ, ಅವಕಾಶಗಳು ಬರುತ್ತೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ ವೇಯಲ್ಲಿ. ಯಾವ್ದು ನೀವು ಆ ಎಕ್ಸ್ಪೆಕ್ಟೆಡ್ ವೇಯಲ್ಲಿ ಅಂತೂ ಖಂಡಿತ ಬರೋದಿಲ್ಲ. ಯಾಕೆಂದರೆ ಇಲ್ಲಿ ನೋಡ್ಬೋದು ಅವಕಾಶ. ಇಲ್ಲಿ ಯಾರು, ಇದು ಒಂದು ಅಶರೀರ ವಾಣಿ ಥರ, ಒಂದು ಯಾರ ಕೈ ಅಂತ ಗೊತ್ತಿಲ್ಲ, ಅವ್ರ ಕಡೆಯಿಂದ ಒಂದು ಸಹಾಯ ಹಸ್ತ ಬರೋ ರೀತಿ ಕಾರ್ಡ್ ಸೂಚಿಸ್ತಾ ಇದೆ. ನೀವು ಏನಾದರೂ ಲೈಫಲ್ಲಿ ಉದ್ಧಾರ ಆಗಬೇಕು, ಹಣಕಾಸನ್ನ ನೀವು ಉಳಿಸ್ಬೇಕಂತಂದರೆ ಒಂದು ಸೇವಿಂಗ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿ, FD ಮಾಡಿ. ಸೊ ನೀವು ಅಂದ್ಕೊಳ್ಬೋದು ಇದನ್ನೆಲ್ಲ ಯಾಕೆ ದೇವ್ರು ನಮ್ಗೆ ಹೇಳ್ತಾರೆ ಅಂತ. ಸೊ ಮೆಸೇಜು ಯಾರೇ ಕೊಡ್ಬೋದು, ನಾನೇ ಕೊಡ್ಬೋದು, ಅಥವಾ ಬೇರೆ ಅಸ್ಟ್ರಾಲಜರೇ ಕೊಡ್ಬೋದು, ಒಬ್ಬ ವ್ಯಕ್ತಿ ಮೂಲಕ ಬರ್ಬೋದು. ಅದೆಲ್ಲ ದೇವ್ರದ್ದೇ ಆಗಿರುತ್ತೆ ಮೆಸೇಜು. ಬಟ್ ನೀವು ಅದನ್ನು ಇಗ್ನೋರ್ ಮಾಡಬಾರ್ದು, ಸರಿನಾ? ನಿಮಗೆ ಬರ್ತಾ ಇರೋದು ಒಂದು ಒಳ್ಳೆ ಆಫರು. ಮೇ ಬಿ ನೀವು ಸಿಂಗಲ್ ಆಗಿದ್ರೆ ನೀವು ನೆಕ್ಸ್ಟ್ ಹೋಗುವಂಥ ಜಾಗದಲ್ಲಿ ನಿಮಗೆ ಒಬ್ಬ ಪಾರ್ಟ್ನರ್ ಸಿಗೋ ಚಾನ್ಸಸ್ಸು ಇದೆ ನೋಡಿ. ಮನಿ ಜೊತೆ ಲವ್ ಕೂಡ ಬರ್ತಾ ಇದೆ. ಬಟ್ ಸಪೋಸ್ ಈ ಅಮೌಂಟಿಂದ ನೀವು ಆಲ್ರೆಡಿ ಕಮಿಟೆಡ್ ರಿಲೇಷನ್ಶಿಪ್ ಇದ್ದರೆ ನಿಮ್ಮ ಮದುವೆಗೆ ಸಹಾಯ ಆಗುತ್ತೆ. ಮದುವೆ ಜೀವನ ಆದಮೇಲೆ ನೀವು ಜೀವನ ನಡೆಸೋದಕ್ಕೆ ಬೇಕಾಗೋದಕ್ಕೆಲ್ಲ ಹೆಲ್ಪ್ ಮಾಡ್ತೇವೆ ನೋಡಿ. ಮತ್ತೆ 9 ಆಫ್ ಪೆಂಟಕಲ್ಸ್ ಬಂದಿದೆ. ಸೊ ಇದೆಲ್ಲ ಏನು ಸೂಚನೆ ಮಾಡುತ್ತೆ ಅಂತಂದರೆ, ಈ ಕಾರ್ಡ್ನ ಆಲ್ರೆಡಿ ಹೇಳ್ದಂಗೆ, ಸೊ ಬ್ಯಾಲೆನ್ಸ್. ಶಿ ಲೈಕ್ ರೆಪ್ರೆಸೆಂಟ್ ಫೆಮಿನೈನ್ ಎನರ್ಜಿ. ಈಗ ನಮ್ಮ ಮನೇಲಿ ಒಂದು ತಾಯಿ ಆದರೆ ಹಣಕಾಸನ್ನು ಹೆಂಗೆ ಅವರು ಪೋಷಣೆ ಮಾಡ್ತಾರೆ ಮತ್ತು ಸ್ಪೆಂಡು ಮಾಡ್ತಾರೆ. ಸೊ ಇದಿಷ್ಟು ಫ್ಯೂಚರ್ಗೆ ಪೋಷಣೆ ಮಾಡ್ತಾ ಇರೋದು. ಸೊ ಇದು ಬಂದು ಇವತ್ತಿನ ದಿನಕ್ಕೆ ಖರ್ಚು ಮಾಡ್ತಾ ಇರೋದು ಅಂತಂದರೆ ನೋಡಿ, ಅವ್ರ ಸೇವಿಂಗ್ಸೇ ಜಾಸ್ತಿ ಮಾಡ್ತಾ ಇದ್ದಾರೆ, ಎಷ್ಟು ಬೇಕಷ್ಟನ್ನ ಖರ್ಚು ಮಾಡ್ತಾ ಇದ್ದಾರೆ. ಇದು ನಿಮಗೆ ಗೈಡೆನ್ಸ್ ಕೊಡ್ತಾ ಇರೋದು. ಸೊ ನಿಮಗೆ ಒಂದು ಒಳ್ಳೆ ಉದ್ಯೋಗ ಅವಕಾಶ ಬರುತ್ತೆ, ಎಲ್ಲ ಚೆನ್ನಾಗಿ ಬರುತ್ತೆ. ಆದರೆ ಮುಂಚೆ ಮಾಡಿದ ತಪ್ಪನ್ನ ಮಾಡಬೇಡಿ, ಅಮೌಂಟ್ನ ಸೇವ್ ಮಾಡಿ. ನಾನು ಆಲ್ರೆಡಿ ಹೇಳ್ದಂಗೆ FD ಆಗಿರ್ಬೋದು, ಏನೋ ಒಂದು ರೀತಿಯಲ್ಲಿ ನೀವು ಅಮೌಂಟ್ನ ಸೇವ್ ಮಾಡಬೇಕಾಗಿದೆ. ಬ್ಲೆಸ್ಸಿಂಗ್ಸ್ ಜೊತೆಗೆ ಗೈಡೆನ್ಸು ಎಂತಕ್ಕೆ ಕೊಡ್ತಾ ಇದ್ದೀನಿ ಅಂತಂದರೆ, ಬ್ಲೆಸ್ಸಿಂಗ್ಸ್ ಬಂದಾದ್ಮೇಲೆ ನೀವು ಮರೆತು ಸುಮ್ಮನೆ ಹೆಂಗೆ ಬೇಕಂಗೆ ದುಡ್ಡನ್ನ ಖರ್ಚು ಮಾಡಿಬಿಟ್ರೆ ಮತ್ತೆ ನೀವು ದೇವ್ರನ್ನ ಬೈಕೊಳ್ತೀರ. ಆ್ಯಂಡ್ ಬೇರೆಯವ್ರಿಗೆ ಸ್ವಲ್ಪ ದುಡ್ಡು ಕೊಡೋದು ನಿಲ್ಲಿಸಿ. ಐ ಥಿಂಕ್ ನೀವು ಇದನ್ನು ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಒಂದೊಳ್ಳೆ ಗುಡ್ ಬೌಂಡ್ರೀಸ್ ಹಾಕ್ಬೇಕು ನೀವು. ಸುಮ್ಮನೆ ಯಾರು ಬೇಕಾದ್ರು ಕೊಟ್ಟು ಕೆಟ್ಟವ್ರಾಗೋಕ್ಕಿಂತ ಕೊಡ್ದೇ ಕೆಟ್ಟವ್ರಾಗಿ, ಈಸ್ಕೊಂಡವ್ನು ಇರ್ಬಾದ್ರೆ ಕೊಟ್ಟವನು ಕೊಡಂಗಿ ಅನ್ನೋ ಥರ ಆಗಬೇಡಿ. ಸೊ
ಸೊ ಎಷ್ಟೊಂದು ನಿಮಗೆ ಬ್ಲೆಸ್ಸಿಂಗ್ ಜೊತೆಗೆ ವಾರ್ನಿಂಗ್ ಕಾರ್ಡು ಬರ್ತಾ ಇದೆ. ನೀವು ಈಗಲೇ ತಿದ್ಕೊಳ್ಬೇಕು ನೋಡಿ. ನೀವೇನಾದರೂ ಇವಾಗ ತಿದ್ಕೊಂಡಿಲ್ಲ ಅಂತಂದರೆ ಮತ್ತೆ ಇದೇ ನಿಮಗೆ ಪಾಠ ಆಗಿ ಪರಿಗಣಿಸುತ್ತೆ. ಮತ್ತು ಬರೋ ಸಣ್ಣ ಪುಟ್ಟ ಆಪ್ಷನ್ಸ್ ನೀವು ದಯವಿಟ್ಟು ಇಗ್ನೋರ್ ಮಾಡಬೇಡಿ. ನಿಮಗೆ ಬರೋದು ಸಣ್ಣ ಆಪ್ಷನ್ ಥರನೇ, ಬಟ್ ನೀವು ಅದನ್ನೇನೋ ಇಗ್ನೋರ್ ಮಾಡಿದ್ರೆ ನೀವು ತುಂಬ ಈ ರೀತಿ ಪಶ್ಚಾತ್ತಾಪ ಪಡಬೇಕಾಗ್ತದೆ. ನೋಡಿ, ಒಬ್ಬ ವ್ಯಕ್ತಿ ಸಹಾಯ ಕೇಳ್ಕೊಂಡು ನಿಂತಿದ್ದಾನೆ, ಅವ್ನು ತುಂಬ ಇಂಜುರಿ ಆಗಿ ಈ ಕಾರ್ಡ್ ನೀಟಾಗಿ ರೆಪ್ರೆಸೆಂಟ್ ಮಾಡ್ತಾ ಇದೆ, ಬಟ್ ಅವ್ನಿಗೆ ಸಹಾಯ ಮಾಡೋದಕ್ಕೆ ಯಾರೂ ಇಲ್ಲ, ಲೋನ್ಲಿ ಆಗಿದ್ದಾನೆ. ಆ ರೀತಿ ಆಗ್ಬಿಡ್ತೀರ ನೀವು ಇದು ಇಗ್ನೋರ್ ಮಾಡಿದ್ರೆ. ಸಪೋಸ್ ನೀವೇನಾದರೂ ಈ ಅವಕಾಶನ ತಗೊಂಡ್ರೆ ಜನ್ರೇಷನಲ್ ವೆಲ್ತ್ 10 ಆಫ್ ಪೆಂಟಕಲ್ಸ್ ಅಂತಂದರೆ ಒಂದು ಈ ಕಾರ್ಡಲ್ಲಿ ಕಂಪ್ಲೀಟ್ ಕೊನೆ ಕಾರ್ಡ್ ಪೆಂಟಕಲ್ ಕಾರ್ಡ್ಸಲ್ಲಿ ಏಸ್ ಟು 10 ಅಂತ ಇರುತ್ತೆ, ಕೊನೆ ಕಾರ್ಡೇ ಬರೋದು ಅಂತಂದರೆ ಫೈನಲ್ ಜನ್ರೇಷನಲ್ ವೆಲ್ತ್. ನೀವು ಅಂದ್ಕೊಳ್ಬೋದು ಇದೊಂದು ವಿಡಿಯೋ ನೋಡಿದ ತಕ್ಷಣ ನನಗೆ ಅದು ಹೆಂಗೆ ಅಷ್ಟು ವೆಲ್ತ್ ಸಿಕ್ಬಿಡುತ್ತೆ ಸಾಧ್ಯನಾ ಅಂತ. ಅದೇ ನೀವು ಮಾಡ್ತಾ ಇರೋದು ತಪ್ಪು. ನೀವು ಬರುವಂಥ ನೀವು ಮೇ ಬಿ ಒಂದು ಸಣ್ಣ ಅವಕಾಶನ ಈಗ ಸೇಮ್ ಸ್ಯಾಲ್ರಿಗೆ ನೀವು ಒಂದು ಕಡೆ ಸಿಕ್ತು ಅಂದರೆ ದಯವಿಟ್ಟು ಹೋಗಿ. ಯಾಕೆಂದರೆ ನೀವು ಅಲ್ಲಿ ಹೋದ ತಕ್ಷಣ ನಿಮಗೆ ಸಡನ್ನಾಗಿ ಇಂಕ್ರಿಮೆಂಟ್ ಆಗೋದು, ನಿಮ್ಗೆ ಒಳ್ಳೆ ಅಧಿಕಾರ ಕೊಡೋದು ತುಂಬ ಚೆನ್ನಾಗಿ ಸಿಗುತ್ತೆ. ಬಟ್ ನಿಮಗೆ ಪ್ರೆಸೆಂಟಲ್ಲಿ ಇರೋದು ವರ್ಕ್ ಆಗೋದಿಲ್ಲ ನಿಜವಾಗ್ಲೂ. ಇದು ಮಾತ್ರ ಎಲ್ಲಾದರೂ ಬರೆದಿಟ್ಕೊಳ್ಳಿ. ನೀವು ನೆಕ್ಸ್ಟ್ ಇಲ್ಲಿ ನೋಡಿ, ಒಂದು ಇಂಡಸ್ಟ್ರಿನೂ ರೆಪ್ರೆಸೆಂಟ್ ಮಾಡ್ತಾ ಇದೆ. ನೀವೇನಾದರೂ ಟೀಚಿಂಗ್ ಫೀಲ್ಡ್ ಇಂಡಸ್ಟ್ರಿಗೆ ಹೋಗಬೇಕು ಅಂತಂದರೆ ದಯವಿಟ್ಟು ಹೊರಡಿ, ನೀವೇನಾದರೂ ಪ್ಲ್ಯಾನ್ ಮಾಡಿದರೆ. ಆ್ಯಂಡ್ ಯು ಕ್ಯಾನ್ ಸಿ ದ ಲೈಬ್ರರಿ ಬುಕ್ ಎವ್ರಿಥಿಂಗ್ ಇಯರ್. ನಿಮ್ಗೆ ಏನಾದರೂ ಕಾರ್ಡ್ ನೋಡ್ತಾ ಇದ್ದಾರೆ, ಸೊ ಟೀಚಿಂಗ್ ಫೀಲ್ಡಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಂದರೂ ಮಾಡ್ಬೋದು, ಬಟ್ ಸ್ಕೂಲ್ಸ್ಗಳನ್ನ ಚೇಂಜ್ ಮಾಡಿ. ಅಥವಾ ನೀವು ಇಂಡಸ್ಟ್ರಿಗೆ ಮೂವ್ ಆಗಬೇಕು ಅಂತ ಆಸೆ ಇದ್ದರೆ ಇಂಡಸ್ಟ್ರಿಗೆ ಮೂವ್ ಆಗಿ, ಅಥವಾ ಆಲ್ರೆಡಿ ಇಂಡಸ್ಟ್ರಿ ನೀವು ವರ್ಕ್ ಮಾಡ್ತೀರಿ ಇನ್ನೊಂದು ಕಂಪ್ನಿ ಚೇಂಜ್ ಮಾಡಿ. ಸೊ ಇಟ್ಸ್ ಓಕೆ, ನಿಮಗೆ 10% ಇಂಕ್ರಿಮೆಂಟ್ ಸಿಕ್ಕರೂ ಚೇಂಜ್ ಆಗಿಬಿಡಿ. ಯಾಕೆ ಅಂದರೆ ಇಲ್ಲಿದ್ದರೆ ಆ ಇಂಕ್ರಿಮೆಂಟು ನಿಮ್ಗೆ ಸಿಗೋದಿಲ್ಲ. ಆ್ಯಂಡ್ ಅಲ್ಲಿ ನೀವು ನೆಕ್ಸ್ಟ್ ಜಾಯ್ನ್ ಆಗೋ ವರ್ಕ್ ಪ್ಲೇಸಲ್ಲಿ ಕಂಪ್ನಿಯಲ್ಲಿ ನಿಮಗೆ ಇನ್ನೂ ಚೆನ್ನಾಗಿ ಲಾಭದಾಯಕವಾಗಿ ಸಿಗುತ್ತೆ. ಸಡನ್ನಾಗಿ ನಿಮ್ಗೆ ಸಿಕ್ಕಿಲ್ಲ ಅಂತಂದ್ರೆ ಹೋದ ತಕ್ಷಣ ನೆಕ್ಸ್ಟ್ ಅವ್ರು ನಿಮ್ಗೆ ಅಪ್ರಿಷಿಯೇಟ್ ಮಾಡ್ತಾರೆ, ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ, ಒಂದು ಲೀಡರ್ಶಿಪ್ ಕ್ವಾಲಿಟಿ ಕೊಡ್ತಾರೆ. ಆ್ಯಂಡ್ ನೀವು ಹೋದ ತಕ್ಷಣ ಒಂದು ವಿತಿನ್ ಇಯರ್ ಒಳಗಡೆ ನಿಮಗೆ ಪ್ರಮೋಷನ್ ಆಗಿರ್ಬೋದು, ಹೈಕ್ ಆಗಿರ್ಬೋದು, ಮತ್ತು ಅವಾರ್ಡ್ಗಳೆಲ್ಲ ಸಿಗುತ್ತೆ. ಬಟ್ ಪ್ರೆಸೆಂಟ್ ನೀವೇನು ವರ್ಕ್ ಪ್ಲೇಸ್ ಇದ್ದೀರ ನೋಡಿ, ಅದು ನಿಮಗೆ ವರ್ಕ್ ಆಗೋಲ್ಲ. ನನಗೆ ಮತ್ತೆ ಲವರ್ ಕಾರ್ಡ್ ಬರ್ತಾ ಇದೆ, ಬಟ್ ನಾನು ಹೈಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ನಾನು ಅಮೌಂಟ್ ರಿಲೇಟೆಡ್ ಮಾಡ್ತಾ ಇರೋದ್ರಿಂದ. ಸಪೋಸ್ ನೀವೇನಾದರೂ ಲವ್ ಬಗ್ಗೆ ಏನಾದರೂ ಥಿಂಕ್ ಮಾಡ್ತಿದ್ರೆ ಮೇ ಬಿ ನಿಮಗೆ ದೇವರು ಇದನ್ನು ಒಂದು ಸೂಚನೆ ಇರ್ಬೋದು. ಯಾಕೆ ಅಂತಂದರೆ ನೀವು ಮೊದಲು ಪ್ರೀತಿ ಜೀವನ ಅನುಭವಿಸೋದಕ್ಕಿಂತ ಮುಂಚೆ ಹಣಕಾಸು ನೀವು ತುಂಬ ಚೆನ್ನಾಗಿ ಅನುಭವಿಸ್ಬೇಕು ಅಂತ ನಿಮ್ಮ ಮನೇಲಿ ಬರೆದಿದೆ. ಸೊ ಮೇ ಬಿ ಸಪೋಸ್ ನೀವೇನಾದರೂ ಬ್ರೇಕಪ್ ಆ ರೀತಿ ಏನಾದರೂ ಚಾನ್ಸಸ್ ಇದ್ದರೆ, ಅಥವಾ ನಿಮ್ಮ ವ್ಯಕ್ತಿಗಳ ನಡುವೆ ನಿಮ್ಮ ಮನಸ್ಸಲ್ಲಿ ಲೈಫಲ್ಲಿ ಯಾರಿದ್ದಾರೆ ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಆಲ್ರೆಡಿ ಹರ್ಟ್ ಆ ರೀತಿ ಏನಾದರೂ ಆಗಿದರೆ, ಈ ಹಣಕಾಸು ಅಥವಾ ಈ ಅವಕಾಶಗಳಿಂದ ಅದೆಲ್ಲ ಚೇಂಜ್ ಆಗುತ್ತೆ. ಸೊ ನೀವು ಮೇ ಬಿ ನೀವು ಲೊಕೇಶನ್ ಚೇಂಜ್ ಆಗ್ಬೋದು, ಅವಾಗ ಎಕ್ಸ್ನ ಮರಿಬೋದು. ಅಥವಾ ನೀವು ಬರೋ ಜಾಬಿಂದ ಐ ಥಿಂಕ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಅಮೌಂಟ್ ಮ್ಯಾಟ್ರ್ ಆಗಿದ್ದಾರೆ, ಅದನ್ನು ರಿಸಾಲ್ವ್ ಆಗೋಂಥ ಚಾನ್ಸಸ್ ಇದೆ. ನೀವು ತುಂಬ ಇಲ್ಯೂಷನಿಂದ ಹೊರಗಡೆ ಬನ್ನಿ. ಎಸ್, ಪೆಂಟಕಲ್ ಕಾರ್ಡ್ ಮತ್ತೆ ಬಂದಿದೆ. ನಿಮ್ಗೆ ಬರೋ ಅವಕಾಶ ನಿಜವಾಗ್ಲೂ ಸಣ್ಣದಾಗೇ ಇರುತ್ತೆ ನೋಡೋದಕ್ಕೆ, ದೊಡ್ಡದಾಗಂತೂ ಏನೂ ಇರೋದಿಲ್ಲ. ಬಟ್ ನೀವು ಇದನ್ನು ಇಗ್ನೋರ್ ಮಾಡ್ದೇ ಹೋದರೆ, ಜಾಯ್ನ್ ಆದರೆ, ಅದು ನಿಮ್ಮದು ಜನ್ರೇಷನಲ್ ವೆಲ್ತ್ ಅಂತಂದರೆ ನಿಮ್ಮದು ನೆಕ್ಸ್ಟ್ ಬರುವಂಥ ಪೀಳಿಗೆ ಎಲ್ಲ ಹೆಲ್ಪ್ ಆಗುತ್ತೆ. ಮೇ ಬಿ ಎಷ್ಟೋ ಜನ ಗೌರ್ಮೆಂಟ್ ಜಾಬ್ ಆಗೋ ಚಾನ್ಸಸ್ ಕೂಡ ಇದೆ. ಅಂತಂದರೆ ಪ್ರೈವೇಟ್ ಕಡೆ ಸೇರ್ಕೊಂಡು ಅದನ್ನು ಆ್ಯಡೆಡ್ ಆಗಿ ಮತ್ತು ಗೌರ್ಮೆಂಟಾಗಿ ತಗೊಳ್ಳೋ ಚಾನ್ಸಸ್ ಕೂಡ ಇದೆ. ಬಟ್ ತುಂಬ ವರ್ಕ್ ಪ್ರೆಷರ್, ನೀವು ಇರೋ ಕಡೆ ಅಂತೂ ತುಂಬ ಇವಾಗ ವರ್ಕ್ ಪ್ರೆಷರ್ ಇದೆ, ಸಾಧ್ಯನೇ ಇಲ್ಲ ಅನ್ನೋ ಕಡೆ ನೋಡಿ. ಇದು ಅಂತೂ ವರ್ಸ್ಟ್ ಕಾರ್ಡ್ ಅಮೌಂಟೆಡ್ ರಿಲೇಟೆಡ್ ಬಂದರೆ ಅದು ನಿಮ್ಮದು ಕರೆಂಟ್ ಎನರ್ಜಿ ತೋರಿಸ್ತಾ ಇದೆ. ತುಂಬ ಸಫೋಕೇಟೆಡ್ ಆಗಿದ್ದೀರ, ತುಂಬ ಒಂಥರ ಈ ಕೋಲ್ಡ್ ಫ್ರೀಸ್ ಅಂತಾರಲ್ಲ, ಫ್ರೀಸ್ ಆಗಿಬಿಟ್ಟಿದೆ ನಿಮ್ಮ ಜೀವನನೇ. ಬಟ್ ನೋಡಿ, ಈ ಫೂಲ್ ಕಾರ್ಡ್ ಬಂತು ಅಂತಂದರೆ ಮತ್ತೆ ನಾವು ಹೆಂಗೆ ಇವಾಗ ನಾವೆಲ್ಲ ಮರೆತು ಚಿಕ್ಕವರಾಗ್ಬಿಟ್ರೆ ಸಾಕು, ಆ ಜೀವನದಲ್ಲಿ ನಾವು ಎಂಜಾಯ್ ಮಾಡ್ಕೊಂಡಿರ್ತೀವಲ್ಲ, ಇದು ಅದನ್ನೇ ಸೂಚಿಸುತ್ತೆ. ಅಂತಂದರೆ ಲೈಫ್ ಅಗೇನ್ ರೀಸ್ಟಾರ್ಟ್ ಆದಾಗ, ನಾವು ಚೈಲ್ಡ್ಹುಡ್ಡಿಂದ ಬರ್ತೀವಲ್ವಾ, ಅಂತಂದರೆ ರೀಬರ್ತ್ ಆದಾಗ, ಮತ್ತೆ ಹುಟ್ಟಾಗ ಅವಾಗ ಎಷ್ಟೊಂದು ಖುಷಿ ಇರುತ್ತೆ ಅಲ್ವಾ. ಸೊ ನೀವು ನೆಕ್ಸ್ಟ್ ಬರ್ತಾ ಇರೋ ಜಾಬ್ ಆಫರಿಂದ ಆ ರೀತಿ ಮತ್ತೆ ನೀವು ಲೈಫ್ನ ರೀಸ್ಟಾರ್ಟ್ ಮಾಡ್ತೀರಾ. ಹೀಲಿಂಗು ಕೊಡ್ತಾ ಇದೆ ನೋಡಿ ಈ ಅಮೌಂಟು ನಿಮಗೆ. ಜನ್ರೇಷನಲ್ ವೆಲ್ತ್, ಲವ್ ಆಫರು, ಲವ್ ಹೀಲಿಂಗು, ಆ ಇನ್ನರ್ ಚೈಲ್ಡ್ ಹೀಲಿಂಗ್ ಎಲ್ಲ ಕೊಡ್ತಾ ಇದೆ. ಒಂದಲ್ಲ, ನಿಮಗೆ ತುಂಬಾ ಹೆಲ್ಪ್ ಇದೆ. ನೀವೇನಾದರೂ ಈ ಜಾಬ್ ಅಥವಾ ಈ ಆಫರ್ನ ನೀವು ಮಿಸ್ ಮಾಡ್ಕೊಳ್ಬಾರ್ದು. ಇದನ್ನು ಖಂಡಿತ ಯೂಸ್ ಮಾಡ್ಕೊಳ್ಳಿ. ಸೊ ವಿತಿನ್ ಮಂತ್ ನಿಮಗೆ ಒಂದು ಅವಕಾಶ ಬರುತ್ತೆ. ಸೊ ಇದನ್ನು ದಯವಿಟ್ಟು ಗ್ರ್ಯಾಬ್ ಮಾಡ್ಕೊಳ್ಳಿ.
ಇದು ನೋಡೋದಕ್ಕೆ ತುಂಬ ಸಣ್ಣದಾಗಿದ್ರೂ ನಿಜವಾಗ್ಲೂ ನಿಮ್ಮ ಜೀವನನ ಚೇಂಜ್ ಮಾಡುತ್ತೆ. ಸೊ ಇದಿಷ್ಟು ಇವತ್ತಿನ ಮೆಸೇಜ್ ಇತ್ತು. ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಹೀಲಿಂಗ್ ಬೇಕು ಅಂತಂದರೆ ಸೊ ನಮ್ಮದೆಲ್ಲ ಸರ್ವಿಸಸ್ ಇದೆ. ನಾನು ಲವ್ ಸ್ಪೆಲ್ ಕೂಡ ಮಾಡ್ತೀನಿ, ಕ್ಯಾಂಡಲ್ ಮ್ಯಾಜಿಕ್ ಮಾಡ್ತೀನಿ. ಸೊ ನಿಮ್ಗೆ ಏನಾದರೂ ಮ್ಯಾನಿಫೆಸ್ಟೇಷನ್ ಕಷ್ಟ ಆಗ್ತಿದ್ರೆ ಗೈಡ್ ಮಾಡ್ತೀನಿ. ಸೊ ತುಂಬ ಸರ್ವಿಸಸ್ ನಾನು ಪ್ರೊವೈಡ್ ಮಾಡ್ತೀನಿ. ಅದು ವೀಡಿಯೋದಲ್ಲಿ ನಾನು ಏನು ಕೇಳಲಿಲ್ಲ ಸ್ಟಾರ್ಟಿಂಗ್ಗೆ ಅಂತ ನಿಮಗೆ ಬೋರ್ ಆಗಬಾರ್ದು ಅಥವಾ ವೀಡಿಯೋ ಸ್ಕಿಪ್ ಮಾಡಬಾರ್ದು ಅಂತ ಡಿಸ್ಕ್ರಿಪ್ಷನ್ ಇದೆ. ಸಪೋಸ್ ನಿಮ್ಗೆ ಏನೇ ಕನ್ಫ್ಯೂಸ್ ಆದ್ರೂ ಇಟ್ಸ್ ಓಕೆ. ನನ್ನ ವಾಟ್ಸಪ್ ನಂಬರ್ ಇದೆ, ದಯವಿಟ್ಟು ಮೆಸೇಜ್ ಮಾಡಿ ಕಾಲ್ ಮಾಡೋಕ್ಕಿಂತ ಮುಂಚೆ. ಸೊ ನಿಮಗೆ ಒಂದು ಸೆಷನ್ ಬೇಕು ಅಂತಂದರೆ ನಾನು ಅಲ್ಲಿ ಪರ್ಸ್ನಲಾಗಿ ನಾನು ಏನು ಸರ್ವಿಸ್ ಮಾಡ್ತೀನಿ ಎಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆ್ಯಂಡ್ ನಿಮ್ಗೆ ಯಾವ ಸರ್ವಿಸ್ ಬೇಕು ಅಂತ ನೀವು ಬುಕ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಹೀಲಿಂಗ್ ಆಗಿಲ್ಲ ಅಂತಂದರೆ ನಾನು ರೇಖಿ ಯೂಸ್ ಮಾಡಿ ಹೀಲ್ ಮಾಡ್ತೀನಿ, ಡಿಫ್ರೆಂಟ್ ಮಾಡಾಲಿಟೀಸ್ ಯೂಸ್ ಮಾಡ್ತೀನಿ. ನಿಮಗೆ ಯಾವ್ದು ಕನ್ವೆ ಆಗುತ್ತೆ ಅದನ್ನು ನಾನು ಮಾಡ್ಕೊಡ್ತೀನಿ. ಆ್ಯಂಡ್ ನಮ್ಮದು ಇಂಗ್ಲೀಷ್ ಚಾನಲ್ ಕೂಡ ಇದೆ, ನಾನು ಆಲ್ರೆಡಿ ಹೇಳ್ದಂಗೆ. ಸೊ ಲಿಂಕ್ ಎಲ್ಲ ಬಯೋ ಡಿಸ್ಕ್ರಿಪ್ಷನ್ ಎಲ್ಲ ಕಡೆ ಕೊಟ್ಟಿದ್ದೀನಿ, ನೀವು ಅದನ್ನು ಕೂಡ ಫಾಲೋ ಮಾಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್, ಲವ್ ಯು ಆಲ್.